ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟ್ಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದೀರಾ. ಇವಾಗ ಏನ್ ಕೋಟಾಗಳನ್ನ ಕ್ಲೈಮ್ ಮಾಡಿದ್ದೀರಾ ನೋಡಿ, ನೀವು KA ಆಫೀಸ್ಗೆ ಹೋಗ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದರ ಒಂದು ನೋಟಿಫಿಕೇಶನ್ ಕೂಡ KN ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಯಾರೆಲ್ಲ ಸ್ಪೋರ್ಟ್ಸ್ ಕ್ಯಾಟಗರಿ ನಲ್ಲಿ ಕೋಟಾಗಳನ್ನ ಕ್ಲೈಮ್ ಮಾಡಬೇಕು ಅಂತ ಇದ್ದೀರಾ, ಇವಾಗ ಸ್ಪೋರ್ಟ್ಸ್ ಕ್ಯಾಟಗರಿನಲ್ಲಿ ಕೋಟಾ ಕಾಲೇಜಸ್ ನ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಆ ಒಂದು ಕೋಟಾನ ಕ್ಲೈಮ್ ಮಾಡಿದ್ದೀರಾ ಅಂದ್ರೆ ಟಾಪ್ ಕಾಲೇಜಸ್ ಗಳಲ್ಲಿ ನಿಮ್ಗೆ ಈಸಿಯಾಗಿ ಸೀಟ್ ಸಿಕ್ಬಿಡುತ್ತೆ. ಸೊ ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಸಂಬಂಧಪಟ್ಟಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ನೀವು KA ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಮಲ್ಲೇಶ್ವರಂ ನಲ್ಲಿ ಇದೆ ಅವರ ಒಂದು ಆಫೀಸು. ಸೊ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ನೀವು ಆ ಒಂದು ಕೋಟಾನ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಕೋಟಾಸ್ಗಳನ್ನ ಕ್ಲೈಮ್ ಮಾಡಬೇಕು ಅಂತ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಗೊಂಡು KA ಆಫೀಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ಇದೆ ಫಸ್ಟ್ ತಿಳಿಸ್ಕೊಟ್ಟಿದ್ದೀನಿ. ಇದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದೀರಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು 6ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಮಾಡಿದೆ. ಅದಕ್ಕಿಂತ ಮುಂಚೆನೂ ಕೂಡ ಬರ್ಬೋದು, ಇಲ್ಲಾಂದ್ರೆ ಮಂಗಳವಾರ ಅಥವಾ ಸೋಮವಾರ ನಿಮ್ಗೆ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ನ ಒಂದು ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದರ ಒಂದು ರಿಸಲ್ಟ್ ಇದರ ಒಂದು ರಿಸಲ್ಟ್ಗೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ 30 to 40% ಅಷ್ಟೇ ನಿಮ್ಗೆ ಇಲ್ಲಿ ಸೇಮ್ ಕಾಲೇಜಸ್ ಸೆಲೆಕ್ಟ್ ಆಗೋದು ಸ್ಟೂಡೆಂಟ್ಸ್ಗಳಿಗೆ. ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಇಲ್ಲಿ ಹೊಸ ಕಾಲೇಜ್, ನೀವು ಏನು 10 ಕಾಲೇಜಲ್ಲಿ ಇವಾಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಕಾಲೇಜ್ ಸೆಲೆಕ್ಟ್ ಆಯಿತು ಅಂದ್ರೆ ಸೇಮ್ ಕಾಲೇಜಸ್ ನಿಮ್ಗೆ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಸೊ ಒಂದ್ ವೇಳೆ ಆಪ್ಷನ್ ಇಂಟರ್ವಲ್ ಕೂಡ ಕರೆಕ್ಟ್ ಮಾಡಿ ನಿಮ್ಗೆ ಲಕ್ ಚೆನ್ನಾಗಿತ್ತು ಅಂದ್ರೆ ಫಸ್ಟ್ ಏನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನು ಕಾಲೇಜ್ ಸೆಲೆಕ್ಟ್ ಆಗಿರುತ್ತೋ ಅದೇ ಬೇಕು ಅಂತ ನೀವು ಕೂತಿದ್ದೀರಾ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೂ ಕೂಡ ಚಾನ್ಸಸ್ ಇರುತ್ತೆ ಸೆಲೆಕ್ಟ್ ಆಗೋದು. ಓಕೆನಾ? ಸೊ ನಾರ್ಮಲ್ ಆಗಿ ನಿಮ್ಗೆ ಇಲ್ಲಿ ಅದು ಸೆಲೆಕ್ಟ್ ಆಗಲ್ಲ, ಬಟ್ ಆದ್ರೆ ನಿಮ್ ಲಕ್ ಚೆನ್ನಾಗಿತ್ತು ಅಂದ್ರೆ ಸೆಲೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಕೂಡ KA ಆಫೀಸ್ಗೆ ಹೋಗ್ಬಿಟ್ಟು ಇವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಇವತ್ತೇ ಹೋಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.